ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಕರ್ಕಾಟಕ ರಾಶಿ ಜೂನ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳು ಇರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಕರ್ಕಾಟಕ ರಾಶಿಯವರಿಗೆ ಸಂತೋಷ ಆಗಿರುತ್ತೆ. ಯಾಕೆ ಅಂದರೆ ಕರ್ಕಾಟಕ ರಾಶಿಗೆ ಅಂದರೆ ನಮ್ಮ ರಾಶಿಗೆ ಗುರು ಬರ್ತಾ ಇದ್ದಾನೆ. ಕರ್ಕಾಟಕ ರಾಶಿಗೆ ಗುರು ಬರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯ. ಜೊತೆಯಲ್ಲಿ ರಾಶ್ಯಾಧಿಪತಿಯಾದಂತಹ ಚಂದ್ರ ಮತ್ತು ಗುರು ಈ ಎರಡೂ ಒಟ್ಟಿಗೆ ಸೇರಿದಾಗ ಯಾವುದೇ ದೃಷ್ಟಿಯಲ್ಲಿರಬಹುದು, ಅದು ಗಜಕೇಸರಿ ಯೋಗವಾಗಿ ಮಾರ್ಪಡುತ್ತೆ ಅನ್ನತಕ್ಕಂಥದ್ದು ಒಂದು ಉಂಟು. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ರಾಶಿಗೆ ಗುರು ಬರುವುದರಿಂದ ಗುರುವಿನ ಉಚ್ಚ ಸ್ಥಾನವೂ ಕೂಡ ಅದೇ ಆಗಿರುವುದರಿಂದ ಒಂದು ವಿಶೇಷವಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಗುರುಬಲ ಇಲ್ಲ. ಗುರುಬಲ ಇರಬೇಕಾದರೆ ದ್ವಿತೀಯ, ಪಂಚಮ, ಸಪ್ತಮ, ನವಮ ಹೀಗೆಲ್ಲ ಏಕಾದಶದಲ್ಲಿದ್ದರೆ ಮಾತ್ರ ಗುರುಬಲ. ಕರ್ಕಾಟಕ ರಾಶಿಗೆ ಗುರು ಬಂದ ತಕ್ಷಣ ಗುರುಬಲ ಬರಬೇಕು ಅಂತೇಳಿ ಅರ್ಥ ಅಲ್ಲ. ಆದರೆ ಆ ಉಚ್ಚ ಸ್ಥಾನದಲ್ಲಿ ಅವನು ತನ್ನ ರಾಶಿಯಲ್ಲಿಯೇ ಗುರು ಇರುವುದರಿಂದ, ಪರಸ್ಪರ ಮಿತ್ರರಾಗಿರುವುದರಿಂದ ಒಂದು ವಿಶೇಷವಾದಂತಹ ಫಲವನ್ನು ನಾವು ಕರ್ಕಾಟಕ ರಾಶಿಯವರಿಗೆ ಅಂದರೆ ಒಳ್ಳೆಯ ಫಲವನ್ನು ಹೇಳುವುದಕ್ಕೆ ಸಾಧ್ಯ. ಆದರೆ ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಅಂದರೆ 9ನೇ ಮನೆಯಲ್ಲಿ ಶನಿ ಇದ್ದಾನೆ. ಅವನು ಎಷ್ಟೋ ಕೆಲಸ ಕಾರ್ಯಗಳನ್ನು ನಿಮಗೆ ಅಡ್ಡಿ ಆತಂಕಗಳನ್ನು ಒಡ್ತಾ ಇರ್ತಾನೆ. ಅಂದರೆ ನೀವು ಯಾವುದೋ ಒಂದು ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅನ್ನತಕ್ಕಂತಹ ಒಂದು ಸಂದರ್ಭ ಸೃಷ್ಟಿಯಾಗ್ಬೋದು. ಭಾಗ್ಯದಲ್ಲಿ ಪಾಪಗ್ರಹಗಳು ಇದ್ದಾಗ ಅದೃಷ್ಟ ಕೈ ಕೊಡುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಪ್ರಮುಖವಾಗಿ ಇದನ್ನು ನಾವು ಗಮನಿಸಬೇಕು. ಈ ತಿಂಗಳಲ್ಲಿ ಯಾವುದೇ ಒಂದು ರಿಸ್ಕ್ ಇರತಕ್ಕಂತಹ ಕೆಲಸ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಅಂದರೆ ಯಾವುದು ಹೆಚ್ಚು ತೊಂದರೆಯನ್ನು ಕೊಡುತ್ತೆ, ಒಳ್ಳೆಯ ಭವಿಷ್ಯ ಇಲ್ಲ, ಅಥವಾ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಫಲಿತಾಂಶ ಶೂನ್ಯ ಆಗ್ಬೋದು ಅನ್ನತಕ್ಕಂತಹ ಮುನ್ಸೂಚನೆ ಸಿಕ್ಕಾಗ ಆ ಕೆಲಸ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ನಾವು ಕೆಲಸವನ್ನು ಮಾಡಬೇಕು, ಪ್ಲಾನ್ ಮಾಡಿ ಜೀವನವನ್ನು ಮಾಡಬೇಕು. ಜೀವನಕ್ಕೆ ಯೋಜನೆಗಳನ್ನು ನಾವು ಹಾಕಿಕೊಂಡು ಯೋಚನೆಯನ್ನು ಮಾಡಿ ಜೀವನವನ್ನು ಮಾಡಬೇಕಾಗುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೂ ಕೂಡ ಅದೇ ರೀತಿಯಾಗಿ ಗುರು ಬರುವುದರಿಂದ ಅಂದರೆ ದ್ವಿತೀಯದಲ್ಲಿ ಕೇತುವಿರದ ಆರ್ಥಿಕವಾದಂತಹ ಸಮಸ್ಯೆಗಳು ಬರುತ್ತೆ. ಪದೇ ಪದೇ ನಿಮಗೆ ಹಣಕಾಸಿನ ಮುಗ್ಗಟ್ಟು ತಲೆದೋರ್ಬೋದು, ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಬರ್ಬೋದು. ಈ ಎಲ್ಲ ಕಾರಣಗಳು ಇದೆ. ಜೊತೆಯಲ್ಲಿ ರಾಹು ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮದಲ್ಲಿರುವುದರಿಂದ ನೀವು ಒಂದು ಮಾನಸಿಕವಾದಂತಹ ಒಂದು ಚಂಚಲ ಸ್ವಭಾವ, ಮಾನಸಿಕವಾದಂತಹ ದೃಢತೆ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದರಿಂದ ಎಷ್ಟೋ ನಿರ್ಧಾರಗಳನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾಗಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಈ ರೀತಿಯಾಗಿ ಒಂದು ಕುಟುಂಬ ಅಂತ ನಾವು ತೆಗೆದುಕೊಂಡಾಗ ಕುಟುಂಬದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಅಥವಾ ಈ ಕುಟುಂಬದಲ್ಲಿ ನಾವು ಅಂದುಕೊಂಡಂತಹ ಒಂದು ಯಾವುದೇ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಆಗ್ತಾ ಇಲ್ಲ, ಇಂತಹದ್ದೆಲ್ಲ ಸ್ವಲ್ಪ ಅಸಮಾಧಾನಕ್ಕೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಕಾರಣ ಆಗಬಹುದು. ಅಂದರೆ ತಿಂಗಳ ಅಂತ್ಯದಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಫಲಾಫಲಗಳು ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಈ ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾಗಿ ಈ ಒಂದು ವ್ಯಾಪಾರ, ವ್ಯವಹಾರ, ಉದ್ಯೋಗ ಪ್ರತಿಯೊಬ್ಬರಿಗೂ ಕೂಡ ಮಾಸ ಭವಿಷ್ಯವನ್ನು ಯಾಕೆ ನೋಡ್ತಾರೆ ಅಂದರೆ ಈ ತಿಂಗಳಲ್ಲಿ ಏನಾದರೂ ಅಭಿವೃದ್ಧಿ ಆಗುತ್ತಾ, ನಮ್ಮ ಕೆಲಸ ಕಾರ್ಯಗಳು ಆಗುತ್ತಾ, ನಿನಗುದಿಗೆ ಬಂದಂಥ ಕೆಲಸಗಳಿಗೆ ಏನಾದರೂ ಒಂದು ಸ್ವಲ್ಪ ಅಭಿವೃದ್ಧಿ ಚಾಲನೆ ಸಿಗತಕ್ಕಂತಹ ಸಾಧ್ಯತೆಗಳು ಇದೆಯಾ, ಆರ್ಥಿಕವಾಗಿ ನಾವು ಈ ತಿಂಗಳು ಎಷ್ಟು ಸದೃಢರಾಗ್ತೀವಿ, ಈ ಎಲ್ಲ ಕುತೂಹಲದಿಂದಲೇ ಮಾಸ ಭವಿಷ್ಯವನ್ನು ನೋಡ್ತಕ್ಕಂಥದ್ದು. ಇದರಿಂದ ನಾವು ಹೆಚ್ಚಿಗೆ ಹೇಳಬೇಕು ಅಂದರೆ ಎಲ್ಲವೂ ಆರ್ಥಿಕವಾದಂತಹ ವಿಷಯದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆಯೇ ಮಾಸ ಭವಿಷ್ಯ ಅನ್ನತಕ್ಕಂಥದ್ದು ಕೇಂದ್ರೀಕೃತವಾಗಿರುತ್ತೆ. ಆದ್ದರಿಂದ ನಾವು ಹೆಚ್ಚು ಹಣಕಾಸಿನ ವಿಷಯಕ್ಕೆ, ಆರ್ಥಿಕ ವ್ಯವಹಾರಕ್ಕೆ ಒತ್ತು ಕೊಟ್ಟೆ ಹೇಳ್ತಕ್ಕಂಥದ್ದು. ಅಂದರೆ ಒಂದು ತಿಂಗಳಲ್ಲಿ ನೀವೇನೇ ಪ್ಲಾನ್ ಮಾಡಬೇಕಾದ್ರೆ ನಿಮ್ಮ ಯೋಚನೆಗಳು ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದು ಅದು ಯಶಸ್ಸನ್ನು ಕೊಡಬೇಕಾದರೆ, ಅಭಿವೃದ್ಧಿ ಆಗಬೇಕಾದರೆ ಪ್ರಮುಖವಾಗಿ ಗ್ರಹಗತಿಗಳು ಚೆನ್ನಾಗಿರಬೇಕು. ನಾವು ಒಳ್ಳೆಯ ಸಮಯದಲ್ಲಿ ಮಾಡತಕ್ಕಂತಹ ಕೆಲಸ ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಗ್ರಹಗತಿಗಳು ಚೆನ್ನಾಗಿಲ್ಲದೇ ಇರತಕ್ಕಂತಹ ಕೆಟ್ಟ ಸಮಯದಲ್ಲಿ ನಾವು ಮಾಡತಕ್ಕಂತಹ ಕೆಲಸ ಏನಿದೆ ನಮಗೆ ಅದು ಅಭಿವೃದ್ಧಿಯನ್ನು ಕೊಡುವುದಿಲ್ಲ, ನಷ್ಟಕ್ಕೆ ಕಾರಣ ಆಗುತ್ತೆ. ಅದರಿಂದ ಈ ಮಾಸ ಭವಿಷ್ಯದಲ್ಲಿ ಪ್ರಮುಖವಾಗಿ ನಮ್ಮ ರಾಶಿ ಯಾವ ರೀತಿಯಾಗಿದೆ, ರಾಶಿಗೆ ಯಾವುದು ಪೂರಕವಾಗಿದೆ ಅನ್ನತಕ್ಕ ಒಂದು ಅಂಶ. ಜೊತೆಯಲ್ಲಿ ಮೂಲ ಜಾತಕದಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗತಿಗಳು ಹೇಗಿದೆ ಅಂತ, ಅಲ್ಲಿ ಗುರುಬಲ ಇರಲಿ ಇರದೇ ಇರಲಿ, ಜಾತಕದಲ್ಲಿ ಏನಾದರೂ ಚೆನ್ನಾಗಿ ಗುರು ಇರತಕ್ಕಂಥದ್ದು, ಯೋಗಕಾರಕವಾದಂತಹ ರಾಜಯೋಗಗಳು ಇದ್ದರೆ, ದಶಾಭುಕ್ತಿ ಯೋಗಕಾರಕ ಅಂದರೆ ಶುಭಗ್ರಹದ ದಶಾಭುಕ್ತಿ ನಿಮಗೆ ಉತ್ತಮವಾದಂತಹ ಫಲ ಕೊಡತಕ್ಕಂತಹ ಸಮಯ ಇದ್ದರೆ,
ಇದೆಲ್ಲವೂ ಕೂಡ ಗೋಚಾರದಲ್ಲಿಯೂ ನಾವು ನೋಡಿದಾಗ ಇನ್ನೂ ಜೀವನದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ, ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅದರ ಗೋಚಾರವನ್ನು ನಾವು ತಿಳಿದುಕೊಳ್ಳಬೇಕು, ಮೂಲ ಜಾತಕವನ್ನು ಕೂಡ ಗಮನಿಸಿಕೊಳ್ಳಬೇಕಾಗುತ್ತೆ. ಪ್ರಮುಖವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾಗಿ ಕುಟುಂಬದ ಸ್ಥಾನ ಅಂತ ಹೇಳಿದ ಮನೆಯಲ್ಲಿ ಒಂದು ವಿವಾಹದ ಪ್ರಯತ್ನಗಳು, ಏನಾದರೂ ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು ವಯಸ್ಸಿಗೆ ಬಂದಂಥವರಿಗೆ ಅಂದರೆ ಆ ಪ್ರಯತ್ನಗಳು ಸ್ವಲ್ಪ ವಿಫಲ ಆಗ್ಬೋದು. ಆದರೂ ನಿರಾಶರಾಗತಕ್ಕಂತಹ ಅಗತ್ಯ ಏನೂ ಇಲ್ಲ. ಮುಂದಿನ ಒಂದು ಒಳ್ಳೆಯ ಸಮಯ ಬಂದಾಗ ವಿವಾಹ ಸಿದ್ಧಿಯಾಗುತ್ತೆ. ಅಂದರೆ ಅವಿವಾಹಿತರಿಗೆ ವಿವಾಹ ಸ್ವಲ್ಪ ವಿಳಂಬ ಆಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಆರ್ಥಿಕವಾದಂತಹ ಮುಗ್ಗಟ್ಟು, ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬರ್ಬೋದು. ಅದರಿಂದ ಯಾವುದೊಂದು ಬೇಡದೇ ಇರತಕ್ಕಂತಹ ಕೆಲಸಕ್ಕೆ ಕೈ ಹಾಕಿ ಹಣ ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಬರ್ಬೋದು. ಅದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಿ. ರಾಶಿಯಲ್ಲಿ ಗುರು ಇದ್ದಾನೆ, ನಿಮ್ಮ ಆಪತ್ತಿನಲ್ಲಿ ಅವನು ಕಾಪಾಡಿ ಸರಿಯಾದ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಬುದ್ಧಿ ಪ್ರೇರಣೆಯನ್ನು ಕೊಡ್ತಾನೆ. ಹಾಗಂತ ತಲೆಗಟ್ಟಿ ಇದೆ ಅಂತ ಹೇಳಿ ಬಂಡೆಗಲ್ಲಿಗೆ ನಾವು ಉಳಿದುಕೊಳ್ಳಬಾರದು. ಆದ್ದರಿಂದ ಯಾವುದು ರಿಸ್ಕ್ ಇದೆ ಅಂತಹ ಕೆಲಸಕ್ಕೆ ವ್ಯವಹಾರಕ್ಕೆ ಹೋಗದೇ ಇರತಕ್ಕಂಥದ್ದು ಒಳ್ಳೆಯದು. ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಷೇರು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ರಿಯಲ್ ಎಸ್ಟೇಟು, ಇಂತಹದ್ದೆಲ್ಲ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗತಕ್ಕಂತಹ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಪಿತ್ರಾರ್ಜಿತ ಆಸ್ತಿ ವಿವಾದಗಳಿದ್ದರೆ ಅದನ್ನೇನೋ ಬಗೆಹರಿಸ್ತೀನಿ ಅಂತೇಳಿ ಹೋಗತಕ್ಕಂಥದ್ದು ಇಂತಹ ಸಮಯದಲ್ಲಿ ಅಂತಹದ್ದೆಲ್ಲ ಬೇಡ. ಆದಷ್ಟು ತಾಳ್ಮೆಯಿಂದ ಸಹನೆಯಿಂದ ನೀವು ವರ್ತಿಸಿದರೆ ಈ ತಿಂಗಳು ನಿಮಗೆ ಒಳ್ಳೆಯದೇ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಸ್ವಂತ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ, IT-BTಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರಿ ಕೆಲಸದವರು ಇರ್ತಾರೆ, ಅಥವಾ ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು. ಅಂಥವರಿಗೆಲ್ಲ ಏನೋ ಪದವಿ ಪ್ರಾಪ್ತಿ ಆಗಿಬಿಡುತ್ತೆ ಅಂತಕ್ಕಂತಹ ಆಸೆಯಲ್ಲಿರ್ತಾರೆ. ಎಷ್ಟೋ ಈ ರಾಜಕೀಯ ನೇತಾರರು ಇರ್ಬೋದು, ಮಂಡಳಿ ಅಧ್ಯಕ್ಷರು ಇರ್ಬೋದು, ಅಥವಾ ಅವರದ್ದೇ ಆದಂತಹ ಸೀಮಿತವಾದಂತಹ ಅಧಿಕಾರ ಪದವಿ ಪ್ರಾಪ್ತಿಯಾಗತಕ್ಕಂತಹ ದಾರಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾಗಿ ಈ ಯಾವುದೋ ಒಂದು ಅಡ್ಡಿ ಆತಂಕಗಳು ಅಥವಾ ಅಡೆತಡೆಗಳು ಬಂದು ಸಿಗತಕ್ಕಂತಹ ಪದವಿಯೂ ಸಿಗದೇ ಇರತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿಯಲ್ಲಿ ಯಾವುದೋ ಒಂದು ಹಿತಶತ್ರುಗಳ ಕಾಟ ಅಥವಾ ಅಡೆತಡೆಗಳು ಪ್ರತಿಬಂಧಕಗಳು ಬಂದು ಸಿಗತಕ್ಕಂತಹ ಅಧಿಕಾರ ಕೈ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ. ಅದರಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಉದ್ಯೋಗ ಅಂದರೆ ಆಫೀಸ್ನಲ್ಲಿ, ಕಚೇರಿಯಲ್ಲಿ ನಿಮಗೆ ಕಿರಿಕಿರಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಎಷ್ಟೇ ಕೆಲಸ ಮಾಡಿದರೂ ಕೂಡ ಯಾವುದೊಂದು ಪ್ರಶಂಸೆ ಇಲ್ಲ, ನಿಮ್ಮ ಕೆಲಸಕ್ಕೆ ಸರಿಯಾದಂತಹ ಮಾನ್ಯತೆ ಇಲ್ಲ ಅನ್ನತಕ್ಕಂತಹ ಕೊರಗು ನಿಮ್ಮನ್ನು ಕಾಡಬಹುದು. ಅಂದರೆ ಒಳ್ಳೆಯ ಸಮಯ ಬಂದಾಗ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಅದರಿಂದ ನೀವು ಮಾಡ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ, ಕೆಲಸದ ಒಂದು ಆ ಕ್ಷೇತ್ರದಲ್ಲಿ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ, ಯಾವುದೋ ಗಮನವನ್ನು ಕೊಡದೆ ನಿಮ್ಮ ಕೆಲಸ ಆಯಿತು ನೀವಾಯಿತು ಅನ್ನತಕ್ಕಂತಹ ರೀತಿಯಲ್ಲಿ ಇದ್ದರೆ ಮುಂದೆ ಒಳ್ಳೆಯ ಸಮಯ ಬಂದಾಗ ನಿಮ್ಮ ಸಾಧನೆಯನ್ನು ನೋಡಿ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಪ್ರಶಂಸೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಕಾಲವು ಕೂಡ ಕೂಡಿ ಬರುತ್ತೆ. ಅದರ ನಿರೀಕ್ಷೆಯಲ್ಲಿರಿ. ಜೊತೆಯಲ್ಲಿ ಸ್ವಂತ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಹೋಟೆಲ್ ನಡೆಸ್ತಕ್ಕಂಥವ್ರು ಇರ್ಬೋದು, ಸಿನಿಮಾ ಕ್ಷೇತ್ರದವ್ರು ಇರ್ಬೋದು, ಅಥವಾ ಕಾರ್ಖಾನೆಗಳನ್ನು ನಡೆಸ್ತಕ್ಕಂಥವ್ರು ಇರ್ಬೋದು, ಕನ್ಸ್ಟ್ರಕ್ಷನ್ ಲೈನಲ್ಲಿರತಕ್ಕಂಥವ್ರು ಇರ್ಬೋದು, ಅಂಥವರಿಗೆಲ್ಲವೂ ಕೂಡ ಸ್ವಲ್ಪ ಈ ತಿಂಗಳು ಹೊಡೆತ ಬೀಳ್ಬೋದು. ಅಂದರೆ ನಿಮ್ಮ ನಿರೀಕ್ಷಿತವಾದಂತಹ ಪ್ರಮಾಣದಲ್ಲಿ ಲಾಭ ಸಿಗದೇ ಇರಬಹುದು. ಅದರಿಂದ ನಿರಾಶರಾಗಬೇಡಿ. ಸರಿಯಾದ ರೀತಿಯಲ್ಲಿ ನಿಮ್ಮ ಎಫರ್ಟನ್ನು ಹಾಕಿ ಕಷ್ಟಪಡುವುದರಿಂದ ಆ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಅದು ಯಾವ ಸಮಯದಲ್ಲಿ ಸಿಗುತ್ತೆ ಅಂತ ನಾವು ಮಾಸ ಭವಿಷ್ಯದಲ್ಲಿ ಹೇಳ್ತೀವಿ ಅಷ್ಟೇ. ಆದರೆ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ಸರಿಯಾಗಿ ರೀತಿಯಲ್ಲಿ ಜೀವನವನ್ನು ನಡೆಸಬೇಕಾಗುತ್ತೆ. ಅದರಿಂದ ಈ ನಿರ್ದಿಷ್ಟವಾದಂತಹ ಕ್ಷೇತ್ರಗಳಲ್ಲಿ ಸ್ವಲ್ಪ ಲಾಭದ ಪ್ರಮಾಣ ಅಥವಾ ನಷ್ಟ ಉಂಟಾಗ್ಬೋದು, ಲಾಭದ ಪ್ರಮಾಣ ಕಡಿಮೆ ಆಗ್ಬೋದು. ಅದರಿಂದ ಆದಷ್ಟು ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ನಾವು ಮೊದಲೇ ವಹಿಸಿದರೆ ಆ ಕ್ಷೇತ್ರದಲ್ಲಿಯೂ ಕೂಡ ಲಾಭವನ್ನು, ಅಭಿವೃದ್ಧಿಯನ್ನು, ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ಸ್ವಂತ ಉದ್ಯೋಗದವರಿಗೆ ಅಷ್ಟೊಂದು ಒಳ್ಳೆಯ ಟೈಮ್ ಇಲ್ಲ ಇದು ಅಂಥೇಳಿ ಅರ್ಥ. ಇದನ್ನು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಕೆಲವೊಂದು ಧಾರ್ಮಿಕ ಸಂಸ್ಥೆಗಳು, ದೇವಸ್ಥಾನಗಳಿರ್ಬೋದು, ಆಶ್ರಮಗಳು ಇರ್ಬೋದು, ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ರಾಶಿಯಲ್ಲಿಯೇ ಗುರು ಇರುವುದರಿಂದ ಅಂಥವರಿಗೆ ಅಭಿವೃದ್ಧಿ ಆಗುತ್ತೆ. ಅಂದರೆ ಅವರ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಹಣವನ್ನು ಗಳಿಸ್ತಕ್ಕಂಥದ್ದು, ಅಭಿವೃದ್ಧಿ, ಕೀರ್ತಿಯನ್ನು ಗಳಿಸ್ತಕ್ಕಂಥದ್ದು. ಜೊತೆಯಲ್ಲಿ ಕೆಲವೊಂದು ಕಲಾವಿದರಿರ್ಬೋದು, ಅಂತಹ ಕಲೆಗೆ ವಿಶೇಷವಾದಂತಹ ಪ್ರೋತ್ಸಾಹ, ಪುರಸ್ಕಾರ, ಗೌರವ, ಮನ್ನಣೆ ಇವೆಲ್ಲವೂ ಕೂಡ ಸಮಾಜದಲ್ಲಿ ಸಿಗತಕ್ಕಂಥದ್ದು ಇರುತ್ತೆ. ಅವರಿಗೆ ಇರತಕ್ಕಂತಹ ವಿಶೇಷವಾದಂತಹ ಪ್ರತಿಭೆಯನ್ನು ಗುರುತಿಸಿ ಆ ಮೂಲಕ ಸನ್ಮಾನಕ್ಕೆ ಒಳಪಡ್ತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಈ ಜೂನ್ ತಿಂಗಳು ಅಂತ ಹೇಳ್ಬೋದು. ಜೊತೆಯಲ್ಲಿ ಏನಾದರೂ ವಿಶೇಷ ಒಂದು ಈ ನಾಟ್ಯ ಕಲಾವಿದರಿರ್ತಾರೆ, ಡ್ಯಾನ್ಸ್ ಕಲಿಸ್ತಕ್ಕಂಥವ್ರು, ಆಧುನಿಕವಾದಂತಹ ನೃತ್ಯ ವಿನ್ಯಾಸಕಾರರಿಗೆ, ವಸ್ತ್ರ ವಿನ್ಯಾಸಕಾರರಿಗೆ, ಕಾಸ್ಮೆಟಿಕ್ಸ್ ಇಂತಹದ್ದನ್ನು ಮಾಡತಕ್ಕಂಥವ್ರು, ಬ್ಯೂಟಿ
ಮಾಡ್ತಕ್ಕಂಥವ್ರು, ಇವೆಂಟ್ ಮ್ಯಾನೇಜ್ಮೆಂಟು, ಇವೆಲ್ಲ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಇದೆ. ಒಳ್ಳೆಯ ಆರ್ಥಿಕವಾದಂಥ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯ ಒಂದು ಆಪರ್ಚುನಿಟಿ ಅಂದರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬಂದು ಆ ಮೂಲಕ ಆರ್ಥಿಕವಾದಂತಹ ಪ್ರಗತಿ ಮತ್ತು ಕೀರ್ತಿಯನ್ನು ಗಳಿಸ್ತಕ್ಕಂತಹ ಒಂದು ವಿಶೇಷವಾದ ಯೋಗವು ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಪ್ರಮುಖವಾಗಿ. ಜೊತೆಯಲ್ಲಿ ಈ ಕೋರ್ಟ್ ಕೇಸುಗಳು ಎಷ್ಟೋ ಇರುತ್ತೆ, ಆಸ್ತಿಗೆ ಸಂಬಂಧಪಟ್ಟಂತೆ, ವೈವಾಹಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಇನ್ನಿತರ ಸಮಸ್ಯೆಗಳಿಗೆ. ಅಂತಹ ಕೋರ್ಟ್ ಕೇಸುಗಳು ಸ್ವಲ್ಪ ವಿಳಂಬ ಆಗತಕ್ಕಂತಹ ಸಾಧ್ಯತೆಗಳು ಇದೆ. ಏಕೆಂದರೆ ದಶಮದಲ್ಲಿ ಕುಜ, ನವಮದಲ್ಲಿ ಶನಿ ಇರುವುದರಿಂದ, ಜೊತೆಯಲ್ಲಿ ದ್ವಿತೀಯದಲ್ಲಿ ಕೇತು, 8ನೇ ಮನೆಯಲ್ಲಿ ರಾಹು ಇರೋದರಿಂದ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕಟ್ಟಳೆಗಳು ಅಂದರೆ ಕೋರ್ಟ್ ಕೇಸುಗಳು ವಿಳಂಬ ಆಗತಕ್ಕಂಥದ್ದು ಇದೆ. ಇದು ಒಂದು ರೀತಿಯಲ್ಲಿ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದೇ ಅಂತಲೇ ಹೇಳಬಹುದು. ಏಕೆಂದರೆ ಒಳ್ಳೆಯ ಸಮಯ ಬಂದಾಗ ನಿಮ್ಮ ಪರವಾಗಿ ತೀರ್ಪು ಬರ್ಬೋದು ಅಥವಾ ಅದು ನಿಮ್ಮ ಪರವಾಗಿ ಇರ್ಬೋದು. ಅದರಿಂದ ನಿಮಗೆ ಎಷ್ಟೋ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಆಗತಕ್ಕಂಥದ್ದೆಲ್ಲ ಒಳ್ಳೆಯದಕ್ಕೆ ಅನ್ನತಕ್ಕಂತಹ ಮನೋಭಾವನೆಯಲ್ಲಿ ಈ ತಿಂಗಳು ಕರ್ಕಾಟಕ ರಾಶಿಯವರು ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಗುರು ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು ಒಂದು ವಿಶೇಷವಾದಂತಹ ಬೆಳವಣಿಗೆ. ಅಂದರೆ 12 ವರ್ಷಗಳ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರು ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಬಂದಿದ್ದಾನೆ. ಇದರಿಂದ ಎಷ್ಟೋ ಅಭಿವೃದ್ಧಿ ಆಗುತ್ತೆ. ಓವರಾಲ್ ಹೇಳಬೇಕು ಅಂದರೆ ಈ ವರ್ಷದಲ್ಲಿ ಅಭಿವೃದ್ಧಿ, ಆ ತಿಂಗಳು ಅಂತ ನಾವು ತೆಗೆದುಕೊಂಡಾಗ ಈ ಇನ್ನಿತರ ಗ್ರಹಗಳ ಒಂದು ಚಲನೆಗೆ ಅನುಸಾರವಾಗಿ ಸ್ವಲ್ಪ ಏರಿಳಿತಗಳು ಇರುತ್ತೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಯಾವುದಕ್ಕೂ ವಿಶೇಷವಾಗಿ ಗೌರಿಯ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದು ಅಂದರೆ ಅಮ್ಮನವರ ಒಂದು ಪೂಜೆ ಪ್ರಾರ್ಥನೆ ಇವುಗಳನ್ನು ಮಾಡಿ, ಅಮ್ಮನವರ ದೇವಸ್ಥಾನ ಅಂದರೆ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಪುಷ್ಪಾರ್ಚನೆಯನ್ನು ಅಂದರೆ ಅಂದರೆ ಬಿಳಿ ಹೂವುಗಳಿಂದ ದೇವಿಗೆ ಅರ್ಚನೆಯನ್ನು ಪೂಜೆಯನ್ನು ಮಾಡತಕ್ಕಂಥದ್ದು ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಈಶ್ವರನಿಗೆ ಪ್ರದೋಷ ಕಾಲದಲ್ಲಿ ಮತ್ತು ಸೋಮವಾರದ ದಿವಸ ವಿಶೇಷವಾಗಿ ಪೂಜೆ ಅಭಿಷೇಕಗಳನ್ನು ಮಾಡಿ, ಕುಲದೇವರಿಗೆ ಒಮ್ಮೆ ಈ ತಿಂಗಳಲ್ಲಿ ಹೋಗಿ ಕುಲದೇವರ ದರ್ಶನವನ್ನು ಮಾಡಿ ಆ ಮೂಲಕ ದೇವಿಯ ಅಥವಾ ಕುಲದೇವರ ಅನುಗ್ರಹವನ್ನು ಪಡೆದುಕೊಳ್ಳ ಬರತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿ ನಿಮ್ಮ ಒಂದು ಅಭಿವೃದ್ಧಿಗೆ ಅದು ಪೂರಕವಾಗಿರತಕ್ಕಂತಹ ಧಾರ್ಮಿಕ ಚಟುವಟಿಕೆ ಅಂತೇಳಿ ಹೇಳ್ಬೋದು. ಅದರಿಂದ ಇವೆಲ್ಲವನ್ನು ಮಾಡಿದಾಗ ಪ್ರತಿನಿತ್ಯವೂ ಕೂಡ ಚಂದ್ರಮಂತ್ರವನ್ನು ಪಠಿಸುವುದರಿಂದ ಧೃತಿಶಂಕ ತುಷಾರಾಭಂ ಅನ್ನತಕ್ಕಂತಹ ಚಂದ್ರಮಂತ್ರ ಬರುತ್ತೆ, ಅಥವಾ ಚಂದ್ರಾಯ ನಮಃ ಅಂತ ಅನ್ನತಕ್ಕಂಥದ್ದಿರಬಹುದು. ಇದನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು. ಗುರು ಪುಷ್ಟಿದಾಯಕನಾಗಿದ್ದಾನೆ ರಾಶಿಯಲ್ಲಿ. ಆದರೂ ಗುರುಮಂತ್ರವನ್ನು ಪಠಿಸಿದರೆ ಗುರುಬಲ ಇಲ್ಲ ಅನ್ನತಕ್ಕಂತಹ ಕೊರತೆ ನಿಮ್ಮ ರಾಶಿಯವರಿಗೆ ಹೊರಟೋಗುತ್ತೆ. ಆದ್ದರಿಂದ ಗುರುಬಲ ರಾಶಿಯಲ್ಲಿ ತಕ್ಷಣ ಗುರುಬಲ ಇದೆ ಅಂತ ಅರ್ಥ ಅಲ್ಲ. 2ನೇ ಮನೆ ನಾನು ಆಗಲೇ ಹೇಳಿದಾಗೆ ನಿರ್ದಿಷ್ಟವಾದಂಥ ಸ್ಥಾನದಲ್ಲಿದ್ದರೆ ಮಾತ್ರ ಗುರುಬಲ ಇರುತ್ತೆ. ಆದ್ದರಿಂದ ನೀವು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸರಾಗವಾಗಿ ಆಗಬೇಕು ಅಂದರೆ ಗುರುಮಂತ್ರವನ್ನು ಪಠಿಸಿ, ಆಮೇಲೆ ವಿಶೇಷವಾಗಿ ಈ ಗುರು ಸನ್ನಿಧಾನಕ್ಕೆ ಹೋಗತಕ್ಕಂಥದ್ದು, ಗುರುವಿನ ಒಂದು ಪ್ರಾರ್ಥನೆ, ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥ ಇವೆಲ್ಲವನ್ನು ಕರ್ಕಾಟಕ ರಾಶಿಯವರು ಅನುಸರಿಸುವುದರಿಂದ ಜೂನ್ ತಿಂಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ಮೂಲ ಜಾತಕದಲ್ಲಿಯೂ ಕೂಡ ಕೆಲವೊಂದು ವಿಶೇಷವಾಗಿ ಗುರು ಎಲ್ಲ ಉಚ್ಚ ಇದ್ದರೆ ನಿರೀಕ್ಷೆಗೂ ಮೀರಿ ಕೆಲವೊಂದು ರಾಜಯೋಗಗಳು ನಿಮಗೆ ಈ ಟೈಮಲ್ಲಿ ಫಲವನ್ನು ಕೊಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅಂದರೆ ರಾಜಯೋಗಗಳು ಅಂದರೆ ಗಜಕೇಸರಿ ಯೋಗ, ಪಂಚಮಹಾಪುರುಷ ಯೋಗ, ಚಕ್ರವರ್ತಿ ಯೋಗ, ಇಂತಹದ್ದೆಲ್ಲ ಲಕ್ಷ್ಮೀನಾರಾಯಣ ಯೋಗ, ಇವೆಲ್ಲ ದೊಡ್ಡ ದೊಡ್ಡ ರಾಜಯೋಗಗಳು. ಮೂಲ ಜಾತಕದಲ್ಲಿ ಇಂತಹ ಒಂದು ಯೋಗ ಇದ್ದಾಗ ಗುರು ಉಚ್ಚನಾಗಿ ತನ್ನ ರಾಶಿಗೆ ಬಂದಾಗ ಅದು ವಿಶೇಷವಾಗಿ ರಾಜಯೋಗಗಳು ಫಲವನ್ನು ಕೊಡುತ್ತೆ ಅಂತೇಳಿ ಅರ್ಥ. ಜಾತಕದಲ್ಲಿ ರಾಜಯೋಗಗಳು ಇದ್ದರೆ ಪ್ರತಿನಿತ್ಯ ಅದು ಫಲ ಕೊಡುತ್ತೆ ಅಂಥೇಳಿ ಅರ್ಥ ಅಲ್ಲ. ರಾಜಯೋಗಗಳು ಜೀವನದಲ್ಲಿ ಒಮ್ಮೆ ನಿಮಗೆ ಫಲವನ್ನು ಕೊಡುತ್ತೆ. ಆ ಫಲ ಕೊಟ್ಟಂತಹ ಸಮಯವನ್ನು ನಾವು ತಿಳಿದುಕೊಂಡು ಅದನ್ನು ಸದುಪಯೋಗಪಡಿಸಿಕೊಂಡ್ರೆ ರಾಜಯೋಗದ ಪೂರ್ಣ ಫಲವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಕೂಡಿ ಬಂದಿರುವುದರಿಂದ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ರಾಶಿಗೆ ಬಂದಂತಹ ಗುರುವಿನ ಫಲಾಫಲಗಳಿಗೆ ಅನುಸಾರವಾಗಿ ಈ ತಿಂಗಳಲ್ಲಿ ಜೀವನವನ್ನು ನಡೆಸಿದರೆ ಇನ್ನೂ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಶುಭಮಸ್ತು. ಸಮಸ್ತ ಸನ್ಮಂಗಳಾದಿ ಭವಂತು.